ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯಮ್ಮ ಯೂಟ್ಯೂಬ್ ಚಾನಲ್. ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಇವತ್ತು ಸ್ಪೆಷಲ್ ಡೇ ನನಗೆ. ಏನಂತಂದರೆ ಇವತ್ತು ನಾನು ಹುಟ್ಟಿದ ದಿನ. ಸೊ ಅದರಿಂದ ಸ್ವಲ್ಪ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಅಂಥ ಸ್ಪೆಷಲ್ ಏನಿಲ್ಲ. ಯಾಕೆ ಅಂತ ಅಂದರೆ ಆಫ್ಟರ್ ಮ್ಯಾರೇಜು ಓಕೆ, ಬಟ್ ಒಂದು ಮಗು ಆದಮೇಲಂತೂ ಬರ್ಡೇ ಅಷ್ಟೊಂದೇನು ಸ್ಪೆಷಲ್ ಅಂತಲೇ ಅನಿಸಲ್ಲ. ಯಾಕೆ ಅಂತಂದರೆ ಮಗು ಇರುತ್ತೆ, ಮಗುನೇ ನೋಡೋದಾಗಿರುತ್ತೆ. ಸೊ ನಾನು ಅಷ್ಟು ಬರ್ಡೇ ಅಂತ ಅಂದರೆ ಏನು ಬಿಫೋರಿಂದನೂ ಅಷ್ಟೇ ಅಂತ ಸೆಲೆಬ್ರೇಟ್ ಮಾಡೋ ಮೆಂಟಾಲಿಟಿ ಎಲ್ಲ ನಂದು. ಜಸ್ಟ್ ಸಿಂಪಲಾಗಿ ಹಾಗೆ ಟೆಂಪಲ್ಗೆ ಹೋಗಿ ಮಾಮೂಲಿ ಹೊಸ ಬಟ್ಟೆ ಹಾಕ್ಕೊಂಡು ಜಸ್ಟ್ ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ದು. ಬಟ್ ಮುಂಚೆ ನಮ್ಮಪ್ಪ ಇದ್ದಂಥ ಟೈಮಲ್ಲಿ ಆವಾಗ ಬಂದು ಸ್ಕೂಲು ಕಾಲೇಜ್ ಟೈಮಲ್ಲಿ ಏನೋ ಒಂಥರ ನಮ್ಮ ಬರ್ಡೇ ಅಂತ ಅಂದರೆ ಒಂಥರ ರೀಕಾಲ್ ಮಾಡ್ತಿತ್ತು. ನಂದು ಇನ್ನೊಂದು ವಾರ ಇದೆ ಬರ್ಡೇ, ಒಂದು ತಿಂಗಳಿದೆ ಬರ್ಡೇ ಅಂತ ಅಂದ್ಬಿಟ್ಟು. ಬಟ್ ಹಿಂಗೆ ಬ್ಯಾಂಗ್ಳೂರಿಗೆ ಬಂದಮೇಲೆ ಸ್ಟ್ರಗಲ್ಸ್ ಅದು ಇದು ನೋಡಿ, ಅಯ್ಯೋ ಏನು ಬರ್ಡೇನಾ ಪ್ರತಿ ವರ್ಷ ಬಂದಾಗೆ ಈ ವರ್ಷವೂ ಕೂಡ ಒಂದು ವರ್ಷ ಜಾಸ್ತಿ ಆಗ್ತಿದೆ ಅಷ್ಟೇ ಆಯಸ್ಸು, ಆ ಥರ ಮೈಂಡ್ಸೆಟ್ ಇರ್ತಿದ್ದು ನನಗೆ. ಬಟ್ ಮಗು ಆದಮೇಲೆ ಇನ್ನೂ ತೀರಾ ಕಡಿಮೆ, ಅಂದರೆ ಏನಂತ ಕ್ಯೂರಿಯಾಸಿಟಿ ಇರಲ್ಲ ನನ್ನ ಬರ್ಡೇ ಅಂದರೆ ಈ ದಿನ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ಅಂತಲ್ಲ, ಆಲ್ಮೋಸ್ಟ್ ತುಂಬ ಜನ ಹೆಣ್ಮಕ್ಳಿಗೆ ಅದೇ ಮೆಂಟಾಲಿಟಿ. ಮಗು ಆದಮೇಲೆ ಅಯ್ಯೋ ಮಗುನೇ ನೋಡ್ಕೊಳ್ಳೋದಾಗಿರುತ್ತೆ, ಬರ್ಡೇನಾ ಆ ಥರ. ಹುಟ್ಟಿದಿನ ಅಂತಂದರೆ ತೀರಾ ಅಂಥ ಸ್ಪೆಷಲ್ ಏನಂತ ಅನಿಸಲ್ಲ. ಇದು ನಾರ್ಮಲ್, ಇದು ಒಂದು ವರ್ಷ ಅಂತ ಅನಿಸುತ್ತೆ ಅಷ್ಟೇ. ಬಟ್ ಏನೇ ಆದ್ರೂ ಆ ಚಿಕ್ಕ ವಯಸ್ಸಲ್ಲಿ ಸೆಲೆಬ್ರೇಟ್ ಮಾಡ್ಕೊತಿದ್ದು ತುಂಬಾ ನೆನಪಾಗುತ್ತೆ. ನಮ್ಮಪ್ಪ ನನಗೀಗಲೂ ನೆನಪಿದೆ, ನಮ್ಮಪ್ಪ ಚಾಕ್ಲೇಟ್ಸ್ಗಳು ತಂದು ಕೊಡ್ತಿತ್ತು ಫ್ರೆಂಡ್ಸ್ಗಳಿಗೆ ಕೊಡೋಕ್ಕೆ. ಆ ಟೈಮಲ್ಲಿ ಕೇಕೆಲ್ಲ ತುಂಬ ತೀರಾ ಕಡಿಮೆ. ಈಗ ಬರ್ಡೇ ಅಂತ ಅಂದರೆ ಕೇಕ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಬಟ್ ಆ ಟೈಮ್ನಲ್ಲಿ ಚಾಕ್ಲೇಟ್ ಅಷ್ಟೇ. ನನಗೆ ನೆನಪಿರೋ ಥರ ಆಲ್ಮೋಸ್ಟ್ ಚಾಕ್ಲೇಟು. ಇನ್ನು ಡಿಗ್ರಿ ಟೈಮ್ನಲ್ಲಿ, ನಾನು ಡಿಗ್ರಿ ಓದ್ತಿದ್ದ ಟೈಮಲ್ಲಿ ಕೇಕ್ ಕಟ್ ಮಾಡ್ತಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ನಾರ್ಮಲ್ ಚಾಕ್ಲೇಟ್ ಅಷ್ಟೇ. ಅದು ಎಷ್ಟು 50 ಪೈಸೆದು ಒಂದು ಚಾಕ್ಲೇಟ್ ಬರುತ್ತೆ ನೋಡಿ, ಅದು. ಇನ್ನು ಹೈಸ್ಕೂಲ್ಗೆ ಹೋದ್ಮೇಲೆ 5 ರೂಪೀಸ್ದೇನೋ ಅನಿಸುತ್ತೆ, ಅಷ್ಟು ನೆನಪಿಲ್ಲ ನನಗೆ, 5 ರೂಪೀಸ್ದು ಅನಿಸುತ್ತೆ. ಇನ್ನು ಚಿಕ್ಕ ವಯಸ್ಸಲ್ಲೆಲ್ಲ 50 ಪೈಸೆ ಚಾಕ್ಲೇಟು, ಅದೆಲ್ಲ ತುಂಬಾ ನೆನಪಾಗುತ್ತೆ ಇವಾಗ. ಬಹುಶಃ ಆ ಟೈಮಲ್ಲಿ 50 ಪೈಸೆ ಚಾಕ್ಲೇಟ್ ಕೊಟ್ಟು ಸೆಲೆಬ್ರೇಟ್ ಮಾಡ್ತಿದ್ದ ಹ್ಯಾಪಿನೆಸ್ ಈ ಟೈಮಲ್ಲಿ ಸಿಗಲ್ಲ. ನಾವೇನೇ ಕಾಸ್ಟ್ಲಿ ಬಟ್ಟೆ ಅಥವಾ ಕಾಸ್ಟ್ಲಿ ಥಿಂಗ್ಸ್ ಏನೇ ತೊಗೊಂಡ್ರು ಅಂಥ ಖುಷಿ ಸಿಗಲ್ಲ ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಜನ್ರೇಷನ್ ಅಪ್ಡೇಟ್ ಆಗ್ತಿದೆ, ನಾವು ಅದ್ರ ಜೊತೆನೇ ಅಪ್ಡೇಟ್ ಆಗಬೇಕು, ಅದನ್ನಷ್ಟೇ ಹೇಳ್ಬೋದು. ಬನ್ನಿ ಇವಾಗ ಸ್ವಲ್ಪ ಲೈಟಾಗಿ ರೆಡಿ ಆಗಿಬಿಡ್ತೀನಿ. ನಾನು ಸ್ಯಾರಿ ಹಾಕೊಂಡಿದ್ದೀನಿ ಇವತ್ತು. ಇದು ಬಂದು ರೇಷ್ಮೆ ಸ್ಯಾರಿ, ತೀರಾ ಹಳೇದು. ಯಾಕೆಂತಂದರೆ ನಾನು ಬ್ಯಾಂಗ್ಳೂರ್ ಬಂದಮೇಲೆ ಬೈಂಗ್ ಮಾಡಿದ ಫಸ್ಟ್ ಸ್ಯಾರಿ ಇದು. ಇದು ಬಂದು ಮೈಸೂರು ಸುಮಂಗಲಿ ಅಂತ ಬರುತ್ತೆ ನೋಡಿ, ನಾನು ಅಲ್ಲಿ ತೊಗೊಂಡಿದ್ದು. ಮೇ ಬಿ 2800 ಏನೋ ಅನಿಸುತ್ತೆ, ನಂಗೆ ತುಂಬ ಹಳೇದಾಗಿರೋದ್ರಿಂದ ನೆನಪಿಲ್ಲ. ಸೊ ಬ್ಲೌಸ್ ಯಾವುದೂ ಆಗ್ತಿರ್ಲಿಲ್ಲ, ಇವಾಗ ಆಗ್ತಿದೆ, ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನನಗೆ ಈ ಕಲರ್ ತುಂಬಾ ಇಷ್ಟ, ಪಿಂಕ್ ಕಲರು, ಅದರಿಂದ ವೇರ್ ಮಾಡಿದ್ದೀನಿ. ಹೊಸದು ಬಟ್ಟೆಗಳೆಲ್ಲ ನನ್ನ ಹಸ್ಬೆಂಡ್ ಕೊಡಿಸಿದ್ದಾರೆ. ಬಟ್ ಅದನ್ನು ಈವ್ನಿಂಗ್ ಟೈಮ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೆಂಪಲ್ಗೆ ಹೋಗ್ತಿದ್ದೀನಲ್ಲ, ಸೊ ಅದರಿಂದ ಸ್ಯಾರಿ ಹಾಕ್ಕೊಂಡು ಹೋಗ್ತಿದ್ದೀನಿ. ಇವಾಗ ರೆಡಿ ಆಗಿಬಿಡೋಣ. ಟೆಂಪಲ್ಗೆ ನನ್ನ ತಂಗಿ ಕೂಡ ಬರ್ತಿದ್ದಾಳೆ. ನನ್ನ ತಂಗಿ ರಜೆ ತೊಗೊಂಡಿದ್ದಾಳೆ ಇವತ್ತು. ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಇಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು. ಸೊ ನನ್ನ ತಂಗಿ ಮತ್ತು ನಮ್ಮಮ್ಮ ಬರ್ತಾರೆ. ಐಬ್ರೋ ಫಿಲ್ಲಿಂಗ್ ಕೂಡ ಆಯಿತು. ಜಸ್ಟ್ ಸಿಂಪಲ್ಲಾಗಿ ಹಾಗೆ ಒಂದು ಸ್ಟಿಕ್ಕರ್ ಇಟ್ಕೊಂಡು ಹೋಗ್ಬಿಡೋಣ. ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ, ತೀರಾ ಲೇಟ್ ಆಗಿಬಿಟ್ರೆ. ಪಾಪು ಮಲಗಿದೆ. ನಮ್ಮ ಮಾವ ಇವತ್ತು ಮನೆಯಲ್ಲೇ ಇದ್ದಾರೆ. ಸೊ ನಮ್ಮ ಮಾವನ ಪಕ್ಕ ಮಲ್ಕೊಂಡಿದ್ದಾಳೆ. ಸೊ ತಲೆನೋವಿಲ್ಲ, ಮಗು ನೋಡ್ಕೋಬೇಕು ಅನ್ನೋದು. ಸ್ವಲ್ಪ ಬೇಗ ರೆಡಿಯಾಗಿ ಹೊರಡೋಣ, ಟೈಮ್ ಆಗಿಬಿಡುತ್ತೆ. ಟೈಮ್ ಆದರೆ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ. ಅದರಿಂದ ನನ್ನ ಸಿಸ್ಟರ್ ಕೂಡ ಬಂದಳು. ನಾನು ರೆಡಿಯಾಗಿದ್ದೀನಿ ಈ ಥರ. ಬಟ್ ತುಂಬ ಲೇಟಾಗೋಯ್ತು, ಸೊ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲೇನೇ ದೀಪ ಹಚ್ಚಿದೆ ನೋಡಿ. ನನ್ನ ಸಿಸ್ಟರು ಸ್ಯಾರಿ ಪಿನ್ ಮಾಡ್ತಾ ಇದ್ದಾಳೆ ನೋಡಿ. ನನ್ನ ತಂಗಿ ನೋಡಿ ಯಾವ ಥರದ ಸೀರೆ ಹಾಕಿದ್ದಾಳೆ. ಬೇರೆದು ಹಾಕೊಳ್ಳೆ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಈ ಥರದ ಸಿಂಪಲ್ ಸ್ಯಾರೀಸ್ನೇ ಲೈಕ್ ಮಾಡ್ತಾಳೆ ಅವಳು. ಈ ಥರ ನಾನಿವತ್ತು ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ. ಜಾಸ್ತಿ ಏನೂ ರೆಡಿ ಆಗಿಲ್ಲ. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಲೇಟ್ ಆಗೋಯ್ತು. ಸೊ ಮನೇಲೇ ದೀಪ ಎಲ್ಲ ಹಚ್ಚಿದ್ದೀನಿ. ಸೊ ಹೊರಗೆ ಹೋಗೋಣ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡು. ಹೊರಗೆ ಹೋಗ್ತೀವಿ, ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಸ್ಯಾರಿನಲ್ಲಿ ಸ್ವಲ್ಪ ರೀಲ್ಸು ಆ ಥರ ಮಾಡ್ಕೊತೀವಿ ಅಷ್ಟೇ. ನಾನು ಸ್ಯಾರಿ ಹಾಕ್ಕೊಂಡ್ರೆ ಪಾಪ ಎತ್ಕೊಂಡು ನಡಿಲಿಕ್ಕಾಗಲ್ಲ. ಸೊ ಅದರಿಂದ ಸ್ಯಾರಿ ಚೇಂಜ್ ಮಾಡಿಬಿಡ್ತೀನಿ. ಡ್ರೆಸ್ಸಸ್ ತೊಗೊಂಡಿದ್ದೀನಲ್ಲ ಅದನ್ನೇ ಹಾಕ್ಕೊಂಡು ಹೋಗ್ತೀನಿ ಇವಾಗ ಔಟ್ಸೈಡಿಗೆ. ನೋಡಿ ಈ ಥರ ಕಾಣಿಸ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಸೆಟಲ್ಲಾಗಿ ಜಸ್ಟ್ ಮಾಯ್ಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿರೋದು. ಮೇಕಪ್ ಏನು ಮಾಡೋಕ್ಕೆ ಹೋಗಲಿಲ್ಲ.
ಇವಾಗ ಹೊರಡೋದೇನೆ. ಇವಾಗ ಫಸ್ಟು ರೀಲ್ಸ್ ಮಾಡ್ಕೊಂಡ್ಬಿಡ್ತೀವಿ ನಾನು ನನ್ನ ತಂಗಿ. ಫ್ರೆಂಡ್ಸ್, ನಮ್ಮ ಪಾಪು ಈ ಥರ ರೆಡಿಯಾಗಿದ್ದಾಳೆ. ಅವ್ರ ಪಪ್ಪ ತಗೊಬಂದಿದ್ದು ಫ್ರಾಕು ಸಿಂಪಲಾಗಿತ್ತು, ಇರಿಟೇಷನ್ ಅನ್ಸಲ್ಲ ಅಂತ ಇದನ್ನು ಹಾಕಿದ್ದೀನಿ. ಸ್ಮೈಲ್ ಮಾಡೋಕ್ಕಂತ ಹಾಯ್ ಹೇಳು ನನ್ನ ಬ್ಲಾಗ್ಗೆ. ಹಾಯ್ ಕ್ಯೂಟಿ ಪಾಯ್ ಗುಂಡುಮ್ಮ. ಬೊಂಬುಚ್ಕ ಬೊಂಬುಚ್ಕ ಬುಮ್ ಹತ್ರ ಯಾಕ ಮುದ್ದ ತಿನ್ಕೊಮ್ಮ, ಟೈಮ್ ಆಯ್ತು. ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕಿತ್ತು. ಅದೇ ಯಾವುದೇ ಅದು ಮೂವಿ ಸಾಂಗು, ತವರಿನ ಸಿರಿದು. ಇವಳು ಮದ್ವೆಲಾದ್ರೂ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಮಗು ಇರೋದ್ರಿಂದ ಮಾಡೋಕ್ಕಾಗಿರ್ಲಿಲ್ಲ. ಫೈನಲಿ ಇವತ್ತಿಬ್ರು ಮಾಡಿದ್ವಿ ರೀಲ್ಸು. ಬಟ್ ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ, ಎಡಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಂಗಂತೂ ತುಂಬಾನೇ ಖುಷಿ ಆಯ್ತು ಇಬ್ರು ವಿಡಿಯೋ ಮಾಡಿದ್ಕೆ. ನಮ್ಮ ಪಾಪನ ನಮ್ಮಮ್ಮ ನೋಡ್ಕೊಂತಿದ್ದೆ. ಥ್ಯಾಂಕ್ ಗಾಡ್ ಅವಳು ಅಡ್ತಿಲ್ಲ, ಕಿರಿಸ್ಕೊಂಡು ಆಟ ಆಡ್ತಿದ್ದಾಳೆ. ಹೋಗಿ ಬರೋದಕ್ಕೆ ತುಂಬಾ ಲೇಟ್ ಆಯಿತು. ಊಟ ಎಲ್ಲ ಮುಗಿಸಿ ಬರೋ ಹೊತ್ತಿಗೆ ಇವಾಗ ಅಡುಗೆ ಮಾಡಬೇಕು. ಇವಾಗ ಚಿಕನ್ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಬೇರೆ ಅನ್ಲಿಮಿಟೆಡ್ ಇದ್ದಿದ್ದರಿಂದ ಏನೇನೋ ತಿಂದ್ಬಿಟ್ಟಿದ್ದೀನಿ. ಒಂಥರ ಸುಸ್ತು ಅನ್ನೋದಕ್ಕಿಂತ ಡೈಜೆಷನ್ ಆಗಿಲ್ಲ ಮೇಯ್ನು. ಈಗ ಅಡುಗೆ ಮಾಡಿದ್ರು ಯಾರಪ್ಪ ತಿಂತಾರೆ ಅಂತ ಅನ್ನಿಸ್ತಿದೆ. ಒಂಥರ ಅಷ್ಟು ಹೊಟ್ಟೆ ತುಂಬಿಕೊಂಡಿದೆ. ಬಟ್ ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಸ್ವಲ್ಪ ರೈಸ್ ಐಟಮ್ಮು ಕಡಿಮೆ ತಿಂದು ಸ್ಟಾರ್ಟರ್ ಎಲ್ಲ ತುಂಬ ಜಾಸ್ತಿ, ಸ್ವೀಟ್ಸ್ ಅಂತೂ ಜಾಸ್ತಿನೇ ತಿಂದ್ಬಿಟ್ಟಿದ್ದೀನಿ ನಾನು. ಬನ್ನಿ ಇವಾಗ ಚಿಕನ್ ತೊಗೊಂಡು ಮನೆಗೆ ಹೋಗೋಣ. ಮಕ್ಕಕ್ಕೆಲ್ಲ ಪಚ್ಚೋಟಿ ಜಾಸ್ತಿ ತಿನ್ನಲ್ವ ನೀನು ಸ್ವೀಟು?
ಸ್ವಲ್ಪ ಕೊಡ, ಸ್ವಲ್ಪ ಕಟ್ ಮಾಡು. ನೋಡ್ತಾವಳೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗು. ನಿನ್ನೆ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರ್ಯಾರು ನನ್ನ ಬರ್ಡೇಗೆ ಪರ್ಸ್ನಲಿ ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲೆಲ್ಲ ವಿಶ್ ಮಾಡಿದ್ದೀರಾ, ತುಂಬಾ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ರೀಸೆಂಟಾಗಿ ಜಯನಗರ 4th ಬ್ಲಾಕ್ದು ಶಾಪಿಂಗ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿ ವ್ಯೂಸ್ ಪಡ್ಕೊಂಡಿದೆ. ಲಾಂಗ್ ವಿಡಿಯೋ ಆಗಿ ಮೋರ್ ದೆನ್ 600 ವ್ಯೂಸ್ ರನ್ ಆಗ್ತಿದೆ. ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ವಾಚ್ ಅವರೆಲ್ಲ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗ್ತಿದೆ. ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ನಾನು ಮೊದಲೇ ಹೇಳ್ದಂಗೆ ನನ್ನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರು ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು ಹೇಳು ಗುಂಡಾ, ಥ್ಯಾಂಕ್ ಯು ಹೇಳು. ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.